ಲಿಂಗದ ಮಹಿಮೆ ಜಗತ್ತಿಗೆ ತೋರಿಸಿದ ಕೀರ್ತಿ ಧಾರವಾಡ ತಪೋವನ ಕುಮಾರಸ್ವಾಮಿಗಳದ್ದು. ನಾಡೋಜ ಡಾ. ಬಸವಲಿಂಗ ಪಟ್ಟದೇವರ ಅಭಿಮತ. ಇಷ್ಟಲಿಂಗದ ಮಹಿಮೆ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಧಾರವಾಡ ತಪೋವನದ ಶ್ರೀ ಕುಮಾರಸ್ವಾಮಿಗಳವರಿಗೆ ಸಲ್ಲುತ್ತದೆ ಎಂದು ಬಸವಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾ. ಬಸವಲಿಂಗ ಪಟ್ಟದೇವರು ನುಡಿದರು. ಇಲ್ಲಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ನಡೆದ ಶರಣ ನುಲಿಯ ಚಂದಯ್ಯ ಹಾಗೂ ಧಾರವಾಡ ತಪೋವನದ ಶ್ರೀ ಕುಮಾರಸ್ವಾಮಿಗಳವರ 113ನೇ ಜಯಂತಿ ಮತ್ತು ರಕ್ಷಾಬಂಧನ ಹಾಗೂ ಶ್ರಾವಣ ಮಾಸದ ಅಲ್ಲಮ ಪ್ರಭುದೇವರ ವಚನ ದರ್ಶನ ಪ್ರವಚನ ಸಮಾರಂಭದಲ್ಲಿ ಮಾತನಾಡಿದರು. ಕುಮಾರಸ್ವಾಮಿಗಳು ಅಪಾರ ಜ್ಞಾನ, ವಿದ್ವತ್ತು, ಜೀವನ, ಪ್ರೀತಿ ಹಾಗೂ ವಿಶೇಷವಾಗಿ ಅಧ್ಯಾತ್ಮ ಜ್ಞಾನ ಹೊಂದಿ ಭಕ್ತರ ಬಾಳಿನ ಕತ್ತಲು ಕಳೆದು ಬೆಳಕನ್ನು ಚೆಲ್ಲುತ್ತಿದ್ದರು. ಪ್ರತಿಯೊಂದು ವಿಷಯದ ಬಗ್ಗೆ ಮಾತನಾಡಬಲ್ಲ ಶಕ್ತಿ ಹೊಂದಿದ್ದರು. ಪ್ರವಚನ, ವಚನ ಮತ್ತು ಪ್ರಾರ್ಥನೆಯ ಮೂಲಕ ಜನರಲ್ಲಿ ಧಾರ್ಮಿಕ ಭಾವನೆ ಬಿತ್ತುತ್ತಿದ್ದರು. ಪ್ರಾರ್ಥನೆಯೇ ಒಂದು ಯೋಗವೆಂದು ಸಾರಿದರು. ಕುಮಾರಸ್ವಾಮಿಗಳು ಮತ್ತು ಡಾ. ಚನ್ನಬಸವ ಪಟ್ಟದೇವರ ಭೇಟಿಯ ಪ್ರಸಂಗ ವಿಶೇಷವಾಗಿತ್ತು ಎಂದರು. ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ, ಶರಣ ನುಲಿಯ ಚಂದಯ್ಯನವರು ಕಾಯಕ ಮತ್ತು ಜಂಗಮ ದಾಸೋಹಕ್ಕೆ ಹೆಸರಾದ ಶರಣರು. ಇವರ ಅನೇಕ ವಚನಗಳು ನಮಗೆ ಕಾಯಕದ ಮಹತ್ವವನ್ನು ಸಾರುತ್ತವೆ ಎಂದು ನುಡಿದರು. ಅವರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಓಂಪ್ರಕಾಶ್ ಧಡ್ಡೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಡೋಜ ಡಾ. ಬಸವಲಿಂಗ ಪಟ್ಟದೇವರು ಮತ್ತು ಶ್ರೀ ಗುರುಬಸವ ಪಟ್ಟದೇವರು ಮಾಡುವ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ನಾಡಿಗೆ ಮಾದರಿಯಾಗಿವೆ ಎಂದು ಬಣ್ಣಿಸಿದರು. ಪುರಸಭೆ ಸದಸ್ಯೆ ಸುಮನ್ಬಾಯಿ ಬಾಬುರಾವ್ ಜಲ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ಅಶೋಕ್ ರಾಜೋಳೆ ಮತ್ತು ನಿವೃತ್ತ ಪ್ರಶಿಕ್ಷಕ ಕಿಶನ್ರಾವ್ ಜಾಧವ್ ಅವರಿಗೆ ಗೌರವಿಸಲಾಯಿತು. ದತ್ತು ಕೇಂದ್ರದ ಮಹಾಲಕ್ಷ್ಮಿ ನಿರ್ದೇಶನದ ದತ್ತು ವಿದ್ಯಾರ್ಥಿಗಳಿಂದ ಸಾದರಪಡಿಸಿದ ಅಮ್ಮ ರೂಪಕ ಎಲ್ಲರ ಕಣ್ಣುಗಳು ತೇವ ಮಾಡಿತ್ತು. ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಹಾಗೂ ನಿಕಟಪೂರ್ವ ಅಧ್ಯಕ್ಷತೆ ವಿದ್ಯಾವತಿ ಸೋಮನಾಥಪ್ಪ ಅಷ್ಟುರೆ, ಸ್ನೇಹಲ್ ಅಷ್ಟುರೆ, ರೇಖಾಬಾಯಿ ಅಷ್ಟುರೆ ಸೇರಿದಂತೆ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ರೋಟರಿ ಮಾಜಿ ಎಜಿ ಡಾ. ಅಮಿತ್ ಅಷ್ಟುರೆ ಸ್ವಾಗತಿಸಿದರು. ಶರಣೆ ಮಹಾದೇವಿ ಅಷ್ಟುರೆ ಪ್ರಾರ್ಥನೆ ಗೀತೆ ನಡೆಸಿಕೊಟ್ಟರು. ದೀಪಕ್ ಠಮ್ಕೆ ನಿರೂಪಿಸಿದರು. ಅಕ್ಕನ ಬಳಗದ ಶರಣೆಯರಿಂದ ವಚನ ಸಂಗೀತ ನಡೆಯಿತು. ಸಹೋದರಿಯರೆಂದು ಭಾವಿಸಿ ದೇಶಾದ್ಯಂತ ಇತ್ತೀಚೆಗೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅಮಾನವೀಯ ಘಟನೆಗಳು ನಿಯಂತ್ರಿಸಬೇಕಾದರೆ ಇಡೀ ದೇಶದ ಹೆಣ್ಣುಮಕ್ಕಳನ್ನು ನಮ್ಮ ಅಕ್ಕ ತಂಗಿಯರು ಎಂದು ಭಾವಿಸಿದರೆ ಅನೇಕ ಸಮಸ್ಯೆಗಳಿಗೆ ತಿಲಾಂಜಲಿ ನೀಡಬಹುದು. ಬೆಂಗಳೂರು, ಕೋಲ್ಕತ್ತಾ ಆದಲ್ಲಿ ನಡೆದ ಘಟನೆ ಅತ್ಯಂತ ಖೇದಕರವಾಗಿದ್ದು, ಅಂತಹ ಘಟನೆ ಮರುಕಳಿಸದಂತೆ ಎಲ್ಲರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಪೀಠಾಧಿಪತಿ ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರು ತಿಳಿಸಿದರು. ಭಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ನಡೆದ ಶರಣ ನುಲಿಯ ಚಂದಯ್ಯನವರ ಜಯಂತಿ, ರಕ್ಷಾಬಂಧನ ಹಾಗೂ ಧಾರವಾಡ ತಪೋವನದ ಶ್ರೀ ಕುಮಾರಸ್ವಾಮಿಗಳವರ ಜಯಂತ್ಯೋತ್ಸವ ಸಮಾರಂಭದಲ್ಲಿ ನಾಡೋಜ ಡಾ. ಬಸವಲಿಂಗ ಪಟ್ಟದೇವರು ಮತ್ತು ಶ್ರೀ ಗುರುಬಸವ ಪಟ್ಟದೇವರು ದಂತವೈದ್ಯರಾದ ಡಾ. ಅಮಿತ್ ಅಷ್ಟುರೆ ದಂಪತಿಗಳಿಗೆ ಗೌರವಿಸಿದರು. ಶ್ರಾವಣ ಮಾಸ ಪ್ರವಚನ
1 ತಿಂಗಳಿಂದ ನಿರಂತರವಾಗಿ ಭಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ನಡೆಯುತ್ತಿದೆ. ಬಹಳ ಚೆನ್ನಾಗಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಬಸವಲಿಂಗ ದೇವರು ಬಹಳ ಚೆನ್ನಾಗಿ ಪ್ರವಚನ ಮಾಡುತ್ತಿದ್ದಾರೆ ಎಂದು ಪುರಸಭೆಯ ಸದಸ್ಯರಾದ ಶರಣೆ ಸುಮನ್ಬಾಯಿ ಬಾಬುರಾವ್ ಜಲ್ದೆ ಅವರು ಸಂತೋಷ ವ್ಯಕ್ತಪಡಿಸಿದರು. ಇಂದು ದೇಶಕ್ಕೆ ಹಾಗೂ ವಿಶ್ವಕ್ಕೆ ಪವಿತ್ರ ದಿನವಾದ ಶ್ರಾವಣದ ಮಧ್ಯದ ಸೋಮವಾರ. ಇದು ದೊಡ್ಡ ಸೋಮವಾರ, ಬಹಳ ಪವಿತ್ರ ಸೋಮವಾರ ಎಂದು ಓಂ ಪ್ರಕಾಶ್ ಧಡ್ಡೆ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅವರು ನುಡಿದರು. ಇದೇ ಸಂದರ್ಭದಲ್ಲಿ ಅನೇಕರನ್ನು ಗೌರವಿಸಲಾಯಿತು. ಶರಣರಿಗೆ ಶರಣು ಶರಣಾರ್ಥಿಗಳು.